ಮನುಷ್ಯ ನಂಬಿಕೆ ಅನ್ನೋ ಮಾತಿಂದ ಇವತ್ತು ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾನೆ. ನಂಬಿದವರನ್ನೇ ಮೋಸ ಮಾಡೋದು, ನಂಬಿದವರನ್ನೇ ವಂಚಿಸೋದು ಮನುಷ್ಯನ ಸಾಮಾನ್ಯ ಗುಣಗಳಲ್ಲಿ ಮೊದಲನೇದು ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದ ಸ್ನೇಹಿತ ಕೂಡ ನಂಬಿಕೆ ದ್ರೋಹ ಮಾಡ್ತಾನೆ ಅಂದ್ರೆ ಇನ್ಯಾರನ್ನ ನಂಬೋದು ಅಂತ ನೀವೇ ಹೇಳಿ. ಹೀಗೆ ಹೈದರಾಬಾದ್ ನಲ್ಲೂ ಒಂದು ನಂಬಿಕೆ ದ್ರೋಹ ಕೇಸ್ ದಾಖಲಾಗಿದ್ದು, ಇವನು ಮಾಡಿದ ಕೆಲಸ ನೋಡಿದ್ರೆ ನೀವು ಸಹ ಇವನ ಮುಖಕ್ಕೆ ಉಗೀತೀರಾ. ತೆಲಂಗಾಣ ರಾಜಧಾನಿ ಹೈದರಾಬಾದ್ನ ವನಸ್ಥಲೀಪುರಂನಲ್ಲಿ ಯುವತಿಯೊಬ್ಬಳು ಮೊನ್ನೆಯಷ್ಟೇ ಓದು ಮುಗಿಸಿ ಒಳ್ಳೆ ಐಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ಲು. ಐಟಿ ಕಂಪನಿಯಲ್ಲಿ ಕೆಲಸ ಸಿಕ್ಕ ವಿಷಯವನ್ನ ತನ್ನ ಚಿಕ್ಕ ವಯಸ್ಸಿನ ಸ್ನೇಹಿತನಿಗೆ ಹೇಳಿದ್ಲು. ಐಟಿ ಕಂಪನಿಯಲ್ಲಿ ಕೆಲಸ ಬಂದಿದೆ ಅಂತ ಫೋನ್ ಮಾಡಿ ಕೆಲಸ ಸಿಕ್ಕ ವಿಷಯವನ್ನ ಸ್ನೇಹಿತನಾದ ಗೌತಮ್ ರೆಡ್ಡಿ ಅನ್ನೋನಿಗೆ ಆ ಯುವತಿ ಹೇಳಿದ್ಲು. ಆಗ ಎಲ್ಲ ಸ್ನೇಹಿತರಂತೆ ಗೌತಮ್ ರೆಡ್ಡಿ ಕೂಡ ಆಕೆಯನ್ನ ಪಾರ್ಟಿ ಕೊಡ್ಸು ಅಂತ ಕೇಳಿದ. ಹೀಗೆ ಸ್ನೇಹಿತ ಪಾರ್ಟಿ ಕೇಳ್ತಿದ್ದಂತೆ ಆ ಯುವತಿ ಕೂಡ ಸರಿ ಅಂದಿದ್ಲು. ಇಬ್ರು 2ನೇ ಕ್ಲಾಸ್ನಿಂದ 10th ವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ರು. ಜೊತೆಯಲ್ಲೇ ಬೆಳೆದವರಾಗಿದ್ದರಿಂದ ಇಬ್ಬರ ನಡುವೆ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಆಗಾಗ ಭೇಟಿಯಾಗೋದು, ಹೊರಗಡೆ ಓಡಾಡೋದು, ಹೋಟೆಲ್, ಲಂಚ್, ಫೋನ್ ಕಾಲ್ ಅಂತ ಮಾಮೂಲಿ ಸ್ನೇಹಿತರ ಹಾಗೆ ಇಬ್ಬರ ಸ್ನೇಹವು ನಡೀತಿತ್ತು. ಆದ್ರೆ ಆ ಹುಡುಗಿ ಗೌತಮ್ ರೆಡ್ಡಿಗೆ ಪಾರ್ಟಿ ಕೊಟ್ಟಾಗ್ಲೇ ಇವನ ನಿಜವಾದ ಬಂಡವಾಳ ಬಯಲಾಗಿತ್ತು. ಕೆಲಸಕ್ಕೆ ಸೇರಿದ ಮೇಲೆ ಮೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದ ಆ ಹುಡುಗಿ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೂ ಮೊದಲೇ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ಗೌತಮ್ ರೆಡ್ಡಿ ಪಾರ್ಟಿಗೆ ಪ್ಲಾನ್ ಮಾಡಿದ್ದ. ಇಬ್ರು ಸೇರಿ ಕಳೆದ ತಿಂಗಳು ಜುಲೈ 29ರಂದು ವನಸ್ಥಲೀಪುರಂನ ಓಂಕಾರ್ ನಗರದ ಹೈದರಾಬಾದ್ ವಿಜಯವಾಡ ಹೈವೇ ಸಮೀಪದ ಬೊಮ್ಮರಿಲ್ಲೋ ಅನ್ನೋ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ರು. ಹೀಗೆ ಹೋದ ಇಬ್ರು ಮೊದಲಿಗೆ ಊಟ ಮಾಡಿ ಜಾಲಿಯಾಗಿ ಎಣ್ಣೆ ಸಹ ಹೊಡೆದಿದ್ರು. ಇಬ್ರು ಸೇರಿ ಎಣ್ಣೆ ಹೊಡೆದು ಪಾರ್ಟಿ ಮಾಡ್ಕೊಂಡು ಕೂತಿದ್ರು. ಆದ್ರೆ ಸ್ವಲ್ಪ ಮಧ್ಯೆ ಒಳಗೆ ಹೋಗ್ತಿದ್ದಂತೆ ಆ ಯುವತಿ ಟೈಟ್ ಆಗಿ ಹೋಗಿದ್ಲು. ಇದೇ ಟೈಮಲ್ಲಿ ಗೌತಮ್ ಆಕೆಯನ್ನ ಸೇಫ್ ಆಗಿ ಮನೆಗೆ ತಲುಪಿಸೋದು ಬಿಟ್ಟು ಬೇರೆ ರೀತಿಯ ಯೋಜನೆ ಹಾಕಿದ್ದ. ಅದೇ ಬಾರ್ ಅಂಡ್ ರೆಸ್ಟೋರೆಂಟ್ ನ ಹೋಟೆಲ್ ಒಂದರಲ್ಲಿ ರೂಮ್ ಬಾಡಿಗೆ ತಗೊಂಡ ಗೌತಮ್ ರೆಡ್ಡಿ ಆ ಯುವತಿಯನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದ. ಯುವತಿಯನ್ನ ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋದ ಗೌತಮ್ ರೆಡ್ಡಿ ಮೊದಲಿಗೆ ಆಕೆಯ ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದ್ದ. ಕುಡಿದ 1-2 ಸಿಪ್ ಬಿಯರ್ಗೆ ಆ ಹುಡುಗಿ ಮೈ ಮೇಲೆ ಎಚ್ಚರವಿಲ್ಲದ ರೇಂಜ್ಗೆ ನಿದ್ರೆಗೆ ಜಾರಿದ್ಲು. ಆಗ ಗೌತಮ್ ರೆಡ್ಡಿ ಆಕೆಯನ್ನ ವಿವಸ್ತ್ರಗೊಳಿಸಿದ್ದ. ಹೀಗೆ ಬಟ್ಟೆ ಬಿಚ್ಚಿದ್ರು ಆ ಯುವತಿಗೆ ಏನ್ ನಡೀತಿದೆ ಅನ್ನೋ ಪರಿವೇ ಇರಲಿಲ್ಲ. ಹೀಗೆ ಆ ಯುವತಿಯನ್ನ ವಿವಸ್ತ್ರಗೊಳಿಸಿದ ಗೌತಮ್ ರೆಡ್ಡಿ ಸ್ನೇಹಿತೆ ಅಂತಾನು ನೋಡದೆ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದ. ಇನ್ನು ತನ್ನ ಮೇಲೆ ಅತ್ಯಾಚಾರ ನಡೀತಿದ್ರು ಆ ಯುವತಿಗೆ ಅದರ ಅರಿವೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಯುವತಿ ಮಧ್ಯದಲ್ಲಿ ಮುಳುಗಿ ಹೋಗಿದ್ಲು. ಇನ್ನು ತನ್ನ ಕಾಮತೃಷೆಯನ್ನ ಸ್ನೇಹಿತೆಯ ಹತ್ರ ತೀರಿಸಿಕೊಂಡ ಗೌತಮ್ ರೆಡ್ಡಿ ಬಳಿಕ ತನ್ನ ಫ್ರೆಂಡ್ ಶಿವಾಜಿ ರೆಡ್ಡಿ ಅನ್ನೋನಿಗೆ ಕಾಲ್ ಮಾಡಿ ಹೋಟೆಲ್ಗೆ ಕರೆಸಿಕೊಂಡಿದ್ದ. ಹೀಗೆ ಬಂದ ಶಿವಾಜಿ ರೆಡ್ಡಿಗೆ ಸ್ನೇಹಿತೆಯನ್ನ ತೋರಿಸಿ ಅವನನ್ನ ಸಹ ಸ್ನೇಹಿತೆ ಮೇಲೆ ಛೂ ಬಿಟ್ಟಿದ್ದ. ಹೀಗೆ ಈ ಇಬ್ರು ಕಾಮುಕರು ಆ ಯುವತಿಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ರು. ಮದ್ಯದ ಅಮಲು ಸ್ವಲ್ಪ ಕಡಿಮೆಯಾಗ್ತಿದ್ದಂತೆ ಆ ಯುವತಿಗೆ ಪ್ರಜ್ಞೆ ಬಂದಿತ್ತು. ಆಗ ಆ ಯುವತಿ ತನ್ನನ್ನ ಆ ರೂಮಲ್ಲಿ ನೋಡ್ಕೊಂಡು ಗಾಬರಿ ಪಟ್ಟಿದ್ಲು. ಅಲ್ಲದೆ ಆಕೆ ನಗ್ನವಾಗಿದ್ದು ಆಕೆಯ ಮೈ ಮೇಲೆ ಬಟ್ಟೆ ಇಲ್ಲದನ್ನ ನೋಡಿ ಕಂಗಾಲಾಗಿದ್ಲು. ಬಳಿಕ ಸಾವರಿಸಿಕೊಂಡು ಯುವತಿ ಮೇಲೆದಿದ್ಲು. ರೂಮಲ್ಲಿ ಸ್ನೇಹಿತ ಗೌತಮ್ ರೆಡ್ಡಿ ಹಾಗೂ ಇನ್ನೊಬ್ಬ ಅಪರಿಚಿತ ಯುವಕನಿದ್ದದನ್ನ ನೋಡಿ ಗಾಬರಿಗೊಂಡಿದ್ಲು. ಆ ಯುವಕರನ್ನ ಕಂಡ ಕೂಡಲೇ ಯುವತಿ ಜೋರಾಗಿ ಕಿರುಚಾಡತೊಡಗಿದ್ಲು. ಇದರಿಂದ ಬೆಚ್ಚಿಬಿದ್ದು ಮೇಲೆದ್ದ ಗೌತಮ್ ರೆಡ್ಡಿ ಹಾಗೂ ಶಿವಾಜಿ ರೆಡ್ಡಿ ಹೋಟೆಲ್ ರೂಮ್ ನಿಂದ ಪರಾರಿಯಾಗಿದ್ರು. ಹೀಗೆ ಆ ಯುವತಿಗೆ ವಾಸ್ತವದ ಸ್ಥಿತಿ ಅರಿವಾಗ್ತಿದ್ದಂತೆ ತನ್ನ ಮೇಲೆ ಅತ್ಯಾಚಾರವಾಗಿರೋದು ಆ ಯುವತಿಯ ಗಮನಕ್ಕೆ ಬಂದಿತ್ತು. ತನ್ನ ದೇಹದಲ್ಲಾಗಿದ್ದ ಬದಲಾವಣೆಯನ್ನ ಆ ಯುವತಿ ತಕ್ಷಣ ಗ್ರಹಿಸಿದ್ಲು. ಹೀಗೆ ಆ ಯುವತಿಗೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ತನ್ನ ಸ್ನೇಹಿತೆಗೆ ಕಾಲ್ ಮಾಡಿ ವಿಚಾರವನ್ನ ಹೇಳಿದ್ಲು. ಸ್ನೇಹಿತೆಗೆ ವಿಚಾರವನ್ನ ತಿಳಿಸಿದ್ದ ಆ ಯುವತಿ ಆಕೆಯ ಸಹಾಯದಿಂದ ವನಸ್ಥಲೀಪುರಂ ಪೊಲೀಸ್ ಠಾಣೆಯಲ್ಲಿ ಗೌತಮ್ ರೆಡ್ಡಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ಲು. ನಾನು ಗೌತಮ್ ರೆಡ್ಡಿ ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ ಆಗಿದ್ವಿ. ಪಾರ್ಟಿ ಅಂತ ಹೇಳಿ ಮದ್ಯ ಕುಡಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತ ನಾನು ಊಹಿಸಿರ್ಲಿಲ್ಲ ಅಂತ ಯುವತಿ ಪೊಲೀಸರ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ಲು. ನನಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಮೊರೆ ಹೋಗಿದ್ಲು. ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡು ತನಿಖೆ ನಡೆಸೋಕೆ ಶುರು ಮಾಡಿದ್ರು. ಕೇಸ್ ದಾಖಲು ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಗೌತಮ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ರು. ಗೌತಮ್ ರೆಡ್ಡಿ ಲಾಕ್ ಆದ ವಿಚಾರ ಗೊತ್ತಾಗ್ತಿದ್ದಂತೆ ಇನ್ನೊಬ್ಬ ಆರೋಪಿ ಶಿವಾಜಿ ರೆಡ್ಡಿ ಪರಾರಿಯಾಗಿದ್ದ. ಘಟನೆ ನಡೆದ ಹೋಟೆಲ್ ಸಿಬ್ಬಂದಿಯನ್ನ ಪೊಲೀಸರು ವಿಚಾರಿಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ 2ನೇ ಯುವಕನ ಗುರುತು ಪತ್ತೆಯಾಗಿತ್ತು. ದುರಂತ ಅಂದ್ರೆ 2ನೇ ಆರೋಪಿ ಶಿವಾಜಿ ರೆಡ್ಡಿ ಕೂಡ ಈಕೆಗೆ ಸ್ನೇಹಿತನೇ ಆಗಿದ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿತ್ತು. ಫ್ರೆಂಡ್ ಅಂತ ನಂಬಿ ಹೋಗಿದ್ದಕ್ಕೆ ಆ ಯುವತಿ ತನ್ನ ಶೀಲವನ್ನೇ ಕಳ್ಕೊಂಡ್ಲು. ಅದಕ್ಕೆ ಈಗಿನ ಕಾಲದಲ್ಲಿ ಯಾರನ್ನು ನಂಬಬಾರದು ಅಂತ ಹೇಳೋದು. ಇಂಥ ಘಟನೆಗಳು ನಡೆದಾಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಗೊಂದಲಕ್ಕೆ ಒಂದೊಂದು ಸಲ ನಾವು ಒಳಗಾಗ್ತೀವಿ. ಆದ್ರೆ ಆದಷ್ಟು ಯಾರನ್ನು ನಂಬದೇ ಇದ್ರೆ ಒಳ್ಳೇದು. ಅದರಲ್ಲೂ ಹೆಣ್ಣು ಮಕ್ಕಳು ಯಾರೇ ಪಾರ್ಟಿ ಪಬ್ ಅಂತ ಕರೆದ್ರು ಹೋಗೋದಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಹುಟ್ಟಿದಾಗಿನಿಂದ ಜೊತೆ ಇರೋರು, ಪರಿಚಯವಿದ್ರೂ ಸಹ ಅವರ ಬುದ್ಧಿಯನ್ನ ಕಾಮವಾಂಚೆ ಒಂದೇ ಒಂದು ಸೆಕೆಂಡ್ ನಲ್ಲಿ ಕೆಡಿಸಿ ಬಿಡುತ್ತೆ. ಹೀಗಾಗಿ ಯಾವುದಕ್ಕೂ ಎಚ್ಚರವಾಗಿರಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.